ಹಾಯ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ತಮ್ನೇಲಲ್ಲಿ ಏನು ಅಂತ ಗೊತ್ತಾಗಿರುತ್ತೆ. ಸೊ ಇದು ಕಂಟಿನ್ಯೂಷನ್ ಪಾರ್ಟ್ 1 ಲೈವ್ ಇದೆ ನಮ್ಮ ಚಾನಲಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಇದು ಕಂಟಿನ್ಯೂಷನ್ ಪಾರ್ಟ್ ಏನು ಅಂತ ಅಂದರೆ, ನಮ್ಮ ತೋಟದಲ್ಲಿ ರೆಡಿ ಆಗ್ತಿರುವಂಥ ಕಾರ್ ಗ್ಯಾರೇಜ್ಗೆ ರೋಲಿಂಗ್ ಶಟರ್ ಇನ್ಸ್ಟಾಲೇಷನ್ ಮತ್ತು ಕಾಂಕ್ರೀಟ್ ಪೇಮೆಂಟ್ ಅಂತ ಹೇಳ್ತಾರೆ, ಇದನ್ನ ಇಂಟರ್ಲಾಕ್ಸ್ ಅಂತಲೂ ಹೇಳ್ತಾರೆ. ಸೊ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇರೋಂಥ ವೀಡಿಯೋ ಇದು. ಸೊ ನಮ್ಮ ಕಾರ್ ಗ್ಯಾರೇಜ್ಗೆ ರೋಲಿಂಗ್ ಶಟರ್ ಇನ್ಸ್ಟಾಲೇಷನ್ ಮಾಡ್ತಾರೋ ಕಂಪ್ನಿ ಬಂದು ಡೈಮಂಡ್ ರೋಲಿಂಗ್ ಶಟರ್ಸ್ ಅಂತ, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ಮೈಸೂರು ಅಂತ ಹೇಳ್ಬೋದು. ದೇವರಾಜ ಅರಸು ರೋಡಲ್ಲಿ ಇರುವಂಥ ಎಲ್ಲ ಶಾಪ್ಗೂ ಆಟೋಮೇಟೆಡ್ ರೋಲಿಂಗ್ ಶಟರ್ಸ್ ಇರುವಂಥ ಎಲ್ಲ ಶಾಪ್ಸ್ಗಳಿಗೂ ಇವ್ರದ್ದೇ ರೋಲಿಂಗ್ ಶಟರ್ಸ್ ಇರುವಂಥದ್ದು. ಮತ್ತು ಇವರದ್ದು ನಾವು ಇನ್ಸ್ಟಾಲ್ ಮಾಡ್ತಾ ಇರೋಂಥದ್ದು 2 ರೋಲಿಂಗ್ ಶಟರ್ಸು. ಸೊ ಆಟೋಮೇಟೆಡ್ ರೋಲಿಂಗ್ ಶಟರ್ ಅಂತ ಬಂದರೆ ಅದು ಮೋಟ್ರೈಸ್ಡ್, ಮತ್ತು ಇದಕ್ಕೆ ಓಪನ್ ಮಾಡೋಕ್ಕೆ ಅಥವಾ ಕ್ಲೋಸ್ ಮಾಡೋದಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಮತ್ತು ಇವ್ರಿಗೇನು ಪೇಡ್ ಪ್ರಮೋಷನ್ ಕೊಡಬೇಕಂತಿಲ್ಲ. ಸೊ ನಾನು ಪೇಡ್ ಪ್ರಮೋಷನಿಗೂ ತೊಗೊಂಡಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಕಾಂಕ್ರೀಟ್ ಪೇಮೆಂಟ್ಸ್ ಬಂದು ಕಾನ್ಪ್ರೋ ಅಂತ ಕಂಪ್ನಿ. ಇದು ಒನ್ ಆಫ್ ದ ಬೆಸ್ಟ್ ಇನ್ ಮೈಸೂರು ಅಂತ ಹೇಳ್ಬೋದು. ಕಾನ್ಪ್ರೋ ಬಂದು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ. ಸೊ ಇವ್ರದ್ದು ಕಾಂಕ್ರೀಟ್ ಇಂಟರ್ಲಾಕ್ಸ್ನ ಇನ್ಸ್ಟಾಲ್ ಮಾಡ್ತಾ ಇರೋಂಥದ್ದು. ಸೊ ಅದು ವಿಡಿಯೋ ಏನು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಾನು ಗ್ಯಾರೇಜ್ ಹತ್ರ ಬರೋದಕ್ಕಿಂತ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದೆ. ಸೊ ಬರೋಕ್ಕಿಂತ ಮುಂಚೆನೇ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಇದು ಸ್ವಲ್ಪ ಸಿಸ್ಟಮ್ ಚೇಂಜ್ ಬರುತ್ತೆ, ನಾರ್ಮಲ್ ರೋಲಿಂಗ್ ಶಟರ್ಗಿಂತ ಇದು ಸಿಸ್ಟಮ್ ಚೇಂಜು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಸ್ಪ್ರಿಂಗ್ ಬರೋದಿಲ್ಲ, ಏನೂ ಬರೋದಿಲ್ಲ, ಜಸ್ಟ್ ಒಂದು ದೊಡ್ಡ ಪೈಪ್ ಬರುತ್ತೆ. ಸೊ ಅದನ್ನು ಇವರು ವಾಲ್ ಮೌಂಟ್ ಥರ ವೆಲ್ಡ್ ಮಾಡ್ಕೋತಾ ಇದ್ದಾರೆ. ಸೊ ಮೆಟಲ್ ಬಿಲ್ಡಿಂಗಿಗೆ ಇದನ್ನು ಹಾಕೋದು ತುಂಬ ಈಸಿ, ಯಾಕಂದರೆ ಜಸ್ಟ್ ವೆಲ್ಡಿಂಗ್ ಮಾಡ್ಕೊಬಿಟ್ರೆ ಕೆಲಸನೇ ಮುಗಿದೋಗುತ್ತೆ. ಸೊ ನೋಡಿ, ಇದೇ ಮೋಟರ್ ಆನ್ಲೈನ್ ಅಂತ ಕೊರಿಯನ್ ಕಂಪ್ನಿ, ಇದು ಚೈನೀಸ್ ಕಂಪ್ನಿನೇ. ಸೊ ಇದು ಮೋಟರ್ ಆಲ್ಮೋಸ್ಟ್ ಎಲ್ಲ ಇದೆ ಫಿಟ್ ಮಾಡೋವಂಥದ್ದು. ಇದು ರೋಲಿಂಗ್ ಶಟರ್ಸ್ಗೆ ಅಂತಲೇ ಇರುವಂಥ ಮೋಟರ್ಗಳಿದೆಲ್ಲ. ಸೊ ನೋಡಿ, ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ರೀತಿ ಸ್ಪ್ರಿಂಗ್ಗಳು ಬರೋದಿಲ್ಲ, ಜಸ್ಟು ಬೇರಿಂಗ್ ಮತ್ತು ಪೈಪಿಂದನೇ ವರ್ಕ್ ಆಗೋದು. ಮತ್ತು ಇದಕ್ಕೆ ಚೈನ್ ಡ್ರೈವು, ಮೋಟರಿಂದ ಇದಕ್ಕೆ ಗೇರ್ಸ್ ಇರುತ್ತೆ. ಸೊ ಗೇರ್ ಚೈನಿಂದ ಕನೆಕ್ಟ್ ಆಗಿರುತ್ತೆ. ಅದು ನೋಡಿ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ವಿಡಿಯೋದಲ್ಲಿ. ಸೊ ಅಲ್ಲಿಗೆ ಬೇರಿಂಗ್ ಫಿಟ್ಟಿಂಗ್ ಆಗುತ್ತೆ. ಸೊ ಬೇರಿಂಗಿಂದ ಗೇರ್ಗೆ ಚೈನ್ ಡ್ರೈವ್ ಬರುತ್ತೆ. ಮೋಟರ್ನ ಫಿಟ್ಮೆಂಟ್ ಮಾಡಿ ಆಯಿತು. ಈಗ ರೋಲಿಂಗ್ ಶಟರ್ ಲೀಫ್ಗಳನ್ನ, ಅಂದರೆ ಇದು ಫುಲ್ ಅಸೆಂಬಲ್ ಮಾಡಿ ತರಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಜಸ್ಟ್ ಒಂದು 5 ಫೀಟ್ನ ಮ್ಯಾನ್ಯುವಲ್ ಆಗಿ ರೆಡಿ ಬಂದಿರ್ತಾರೆ ಮೊದಲೇ. ಸೊ ಅದನ್ನು ಅಟ್ಯಾಚ್ಮೆಂಟ್ ಜಾಯಿನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫುಲ್ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಜಸ್ಟ್ ಅದು ಮೇನ್ ಟಾಪಿಕ್ ಏನೇನಿದೆ ಅದನ್ನು ಮಾತ್ರ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಒಂದು ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲೇಷನ್ ಮುಗೀತು. ಸೊ ಈಗ ಪಕ್ಕದ್ದು ಸೊ 2 ರೋಲಿಂಗ್ ಶಟರ್ ಕಂಪ್ಲೀಟಾಗಿ ವರ್ಕ್ ಮುಗಿದಿದೆ ಈಗ. ಸೊ ಇದನ್ನು ಈಗ ಆಪ್ರೇಟ್ ಮಾಡಿ ತೋರಿಸ್ತೀನಿ ಒಳಗಿಂದ, ಅಂದರೆ ನಾರ್ಮಲ್ ವಾಲ್ ಮೌಂಟ್ ರಿಮೋಟಿಂದ. ಸೊ ನೋಡಿ, ಅವ್ರ ಕೈಯಲ್ಲಿ ಇದೆಯಲ್ಲ, ಸೊ ಅದು ವಾಲ್ ಮೌಂಟ್ ರಿಮೋಟು. ಸೊ ಇದನ್ನು ನಾವು
ಎಲ್ಲಿ ಬೇಕಲ್ಲಿಗೆ ಅದರ ಎಕ್ಸ್ಟೆನ್ಷನ್ ಕೇಬಲ್ಗಳಿದೆ ಅದರಲ್ಲಿ. ಸೊ ಅದನ್ನು ಎಲ್ಲಿ ಬೇಕಲ್ಲಿಗೆ ನೀವು ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಒನ್ ಟಚ್ ಇದು ಪ್ರೆಸ್ ಮಾಡಿ ಇಟ್ಕೋಬೇಕಂತಿಲ್ಲ, ಒನ್ ಟಚ್ಚು ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಮೇಲೆ ಮೋಟರಲ್ಲಿ, ಇಷ್ಟು ಮೀಟರ್ ಹೋದ್ಮೇಲೆ ಆಫ್ ಆಗೋ ಥರ. ಸೊ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇಲ್ಲಿ ಅದು ಮೊದಲೇ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಈಗ ಅದು ಕಟ್ ಆಫ್ ಆಗಿ ರಿಟರ್ನ್ ಹೋಗ್ತಾ ಇರೋದು. ಅದು ಇನ್ನೂ ಕೆಳಗಡೆಗೆ ಅಡ್ಜಸ್ಟ್ ಮಾಡಬೇಕು ಅದು ಆ್ಯಕ್ಚುಲಿ. ಸೊ ಇದು ಬಂದು ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟು. ಇದಾ ಇದು ಲಾಕ್ ಈಗ? ಹಾಂ ನೋಡಿ, ಈಗ ವರ್ಕ್ ಆಗ್ತಾಯಿದೆ. ಸೊ ಇದು ಬಂದು ನಿಮಗೆ ಅಡಿಷ್ನಲ್ ಆ್ಯಸಸರೀಸ್ ಥರ ಬೇಕಾದರೆ ತೊಗೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಿಮಗೆ ಬೇಕೇ ಬೇಕು ಅನ್ನೋದಾದರೆ ಇದಕ್ಕೆ 7000 ಪೇ ಮಾಡಬೇಕಾಗುತ್ತೆ ಒಂದು ರಿಮೋಟ್ಗೆ. ಒಂದು ರಿಮೋಟು ಒಂದು ಮೋಟರ್ಗೆ ಮಾತ್ರ ಆಗೋದು. ಹಾಗಾಗಿ ನಾನು ಪರ್ಚೇಸ್ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಒಳಗಿಂದನೇ ಹೋಗಿ ಆಪ್ರೇಟ್ ಮಾಡ್ಬೋದು, ನನಗೇನು ಅಷ್ಟೊಂದೇನು ಎಮರ್ಜೆನ್ಸಿ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡ್ತಾಯಿಲ್ಲ. ಅವ್ರು ನನಗೆ ಡೆಮೋ ತೋರಿಸೋದಕ್ಕೋಸ್ಕರ ತಂದಿದ್ದಷ್ಟೇ. ಸೊ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಡೆಮೋ ತೋರಿಸೋದಕ್ಕೋಸ್ಕರ ತಂದಿದ್ದದು. ಆ್ಯಕ್ಚುಲಿ ಅದು ಬೇಕಂತಿಲ್ಲ, ಕೆಲವರಿಗೆ ಯೂಸ್ ಆಗುತ್ತೆ. ಯಾಕಂದರೆ ಕೆಲವರು ಕಾರೆಲ್ಲ ತೊಗೊಬರ್ತಾರೆ, ಅವ್ರದ್ದು ಗ್ಯಾರೇಜ್ಗೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಕಾರಲ್ಲಿ ಇಳಿದು ಆಪ್ರೇಟ್ ಮಾಡೋದಕ್ಕಿಂತ ಕಾರೊಳಗೆ ಕೂತ್ಕೊಂಡು ಯೂಸ್ ಮಾಡೋ ಥರ ಬೇಕಾದರೆ ಮಾಡ್ಬೋದು. ಬಟ್ ನನಗದು ಯೂಸ್ ಆಗೋಲ್ಲ, ಹಾಗಾಗಿ ನಾನು ಅದನ್ನ ಇನ್ಸ್ಟಾಲ್ ಮಾಡ್ತಾಯಿಲ್ಲ. ಸೊ ಅದು ಬೇಕಿದ್ದರೂ ಇನ್ಸ್ಟಾಲ್ ಮಾಡ್ಕೋಬೋದು, ಜಸ್ಟ್ ಮೋಟರಿಗೆ ಪ್ಲಗ್ ಆ್ಯಂಡ್ ಪ್ಲೇ ಥರ ಅದು. ಈಗ USB ಕೇಬಲ್ ಹೇಗೆ ಹಾಕ್ತೀವಿ ಹಾಗೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಸೊ ಅದನ್ನು ನೀವೇ ಇನ್ಸ್ಟಾಲ್ ಮಾಡಿ ಆಮೇಲೆ ಬೇಕಂತ ನಿಮಗೆ ಮನಸ್ಸು ಬಂದರೆ ಅದನ್ನು ಆಮೇಲೆ ನೀವೇ ತಂದು ನೀವೇ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನೆಕ್ಸ್ಟು ಇನ್ನೊಂದು 15 ಡೇಸಲ್ಲಿ ಒಳಗಡೆ ಕಾಂಕ್ರೀಟ್ ಲೇಓವರ್ ಆಗುತ್ತೆ. ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ. ಈಗ ನಾನು ಇಲ್ಲಿ ದೊಡ್ಡ ಕಾಡ್ನೂರು ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀನಿ ಕ್ರಷರಿಗೆ. ಸೊ ನಮ್ಮ ಐರಾವತ ತಗೊಂಡು ಸೊ ಏನು ವರ್ಕ್ ಅಂತ ಹೇಳಿದ್ರೆ, ಈಗ ಇಂಟರ್ಲಾಕ್ ಹಾಕೋಕ್ಕೆ ಬರ್ತಾಯಿದ್ದಾರೆ, ಅಂದರೆ ಕಾಂಕ್ರೀಟ್ ಪೇಮೆಂಟ್ ಹಾಕೋಕ್ಕೆ ಬರ್ತಾಯಿದ್ದಾರೆ. ಸೊ ಅದಕ್ಕೆ ಸ್ಯಾಂಡ್ ಬೇಕು. ಸೊ ಹಾಗಾಗಿ ಇಲ್ಲಿಂದನೇ ಬಂದು ತೊಗೊಂಡೋಗ್ಬೇಕು. ಕ್ರಷರ್ ಇರೋದೇ ಇಲ್ಲಿ, ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಪ್ಲೇಸಿಂದ, ತೋಟದಿಂದ. ಸೊ ನಮ್ಮ ಐರಾವತ ತೊಗೊಂಡೇ ಬಂದಿದ್ದೀನಿ. ಸೊ ನಾನೇ ತೊಗೊಂಡೋಗ್ಬೇಕು. ನಾನು ತೊಗೊಂಡು ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ವರ್ಕರ್ಸ್ ಬಂದುಬಿಟ್ಟಿರ್ತಾರೆ. ನಾನು ಬೆಳಗ್ಗೆ 6 ಗಂಟೆಗೆ ಬಂದಿದ್ದು, ಕ್ರಷರ್ ಓಪನ್ ಆಗೋದು 7 ಗಂಟೆ. ಸೊ ನನ್ನದೇ ಫಸ್ಟು, ಬಟ್ ಆದರೂ ನಾನು ಹೋಗೋಷ್ಟೊಳಗೆ ಲೇಟ್ ಆಗುತ್ತೆ. ನೋಡೋಣ, ವರ್ಕರ್ಸ್ ನಾನು ಬರೋಕ್ಕಿಂತ ಮುಂಚೆ ಬಂದಿದ್ದರೆ ಓಕೆ, ಇಲ್ಲ ಅಂದರೆ ಇನ್ನೂ ಲೇಟ್ ಆಗ್ಬೋದು ವರ್ಕ್ಗಳು. ಸೊ ಅಲ್ಲಿ ಮನೆ ಹತ್ರ ಆಲ್ರೆಡಿ ಸ್ಟಾಕ್ ಇದೆ, ಇದು ಇನ್ನೂ ಬೇಕಾಗುತ್ತೆ, ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರತಿ ಸಲ ಥರ ಈ ಸಲಿನೂ ಲೇಟ್ ಆಗೋಯ್ತು. ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಅಂದರೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆನೇ ನಾನು ಒಳಗಡೆ ಎಲ್ಲ ಸ್ಟೋನ್ಸ್ ಬರುತ್ತೆ, ಅಂದರೆ ಕ್ರಶ್ ಸ್ಟೋನ್ಸ್ ಇದು ಕೆಳಗಿದೆಯಲ್ಲ, ಸೊ ಈ ಥರದ್ದೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಸೊ ಅವರು ಬಂದು ಅದಕ್ಕೆ ಸ್ಯಾಂಡ್ ಹಾಕಿ ಫುಲ್ಲು ಲೆವೆಲ್ ಮಾಡ್ಕೋತಾ ಇದ್ದಾರೆ, ಅಂದರೆ ವಾಟರ್ ಲೆವೆಲ್ ತೊಗೋತಾ ಇದ್ದಾರೆ. ಸೊ ವಾಟರ್ ಲೆವೆಲ್ ತೊಗೊಂಡು ಅದ್ರ ಮೇಲೆ ಇನ್ಸ್ಟಾಲ್ ಮಾಡೋಂಥದ್ದು. ಈಗ ಇವರು ವರ್ಕರ್ಸೇ ಫಸ್ಟ್ ಬಂದಿದ್ದಾರೆ, ನನಗೆ ಇನ್ನೂ ಕಾಂಕ್ರೀಟ್ ಪೇಮೆಂಟ್ಸ್ ಇನ್ನೂ ಬಂದಿಲ್ಲ ಅದು. ಸೊ ಇವರು ಫಸ್ಟು ಬಂದು ಜಾಗ ಎಲ್ಲ ಲೆವೆಲ್ ಮಾಡ್ಕೋತಾರೆ. ಸೊ ಇದೆಲ್ಲ ಆದ ನಂತರ ಇನ್ಸ್ಟಾಲೇಷನ್ ಮಾಡೋಂಥದ್ದು ಕಾಂಕ್ರೀಟ್ ಪೇಮೆಂಟ್ಸ್ನ. ಸೊ ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಆಲ್ರೆಡಿ ರೆಡಿ ಆಗೋಗಿಟ್ಟಿದ್ದೆಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ. ಫುಲ್ ವರ್ಕ್ ಲೆವೆಲ್ ಆಗಿದೆ, ಒಳಗಡೆ ವಾಟರ್ ಲೆವೆಲ್ ಎಲ್ಲ ತೊಗೊಂಡಿದ್ದಾರೆ. ಈಗ ಕಾಂಕ್ರೀಟ್ ಪೇಮೆಂಟ್ಗೋಸ್ಕರ ವೇಟಿಂಗ್. ಲಾರಿ ಆನ್ ದ ವೇ ಬರ್ತಾ ಇದೆ, ನೋಡ್ಬೋದು. ಫುಲ್ಲು ಲೆವೆಲ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಇವು ಪೇಮೆಂಟ್ಸ್ ಬಂದ ತಕ್ಷಣ ಇವ್ರದ್ದು ಕೆಲಸ ತುಂಬ ಈಸಿ, ಜಸ್ಟ್ ಇಟ್ಕೊಂಡು ಹೋಗೋದಷ್ಟೇ ಕ್ಲೀನಾಗಿ. ಸೊ ಎಲ್ಲ ಹೊರಗಡೆ ಇಟ್ಬಿಟ್ಟಿದ್ದಾರೆ ನಮ್ಮ ಐಟಮ್ಗಳನ್ನ ನೋಡಿ. ಬೈಕಿಗೆಲ್ಲ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದೀನಿ, ಬೈಕ್ ಟ್ರ್ಯಾಕ್ಟರ್ ಎಲ್ಲ ಹೊರಗಡೆ. ಕೆಲಸ ಮುಗಿಯೋ ತನಕ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಹೊರಗೆ. ಸೊ ಲಾರಿ ಬಂತು. ಸೊ ಇದು ಆಟೋಮೇಟೆಡು, ಅಂದರೆ ಫುಲ್ಲು ಇಂಟರ್ಲಾಕ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ನಿಮಗೆ ಟೈ ಮಾಡಿರ್ತಾರೆ ಪ್ಲಾಸ್ಟಿಕ್ ಟೈಯಲ್ಲಿ. ಸೊ ಅದನ್ನು ತೆಗೆದು ಇಡ್ಬೋದು, ಬಟ್ ಇದು ಆ ಥರ ಬಂದಿಲ್ಲ. ಪೇಮೆಂಟ್ಸ್ ಎಲ್ಲ ಫುಲ್ಲು ಫ್ರೀ ಲೂಸಾಗಿ ಬಂದಿರುತ್ತೆ, ಕೌಂಟ್ ಮಾಡಿ ಹಾಕಿರ್ತಾರೆ. ಸೊ ಹಾಗಾಗಿ ಇದು ಆ ಟೈಪ್ ಏನಿಲ್ಲ, ಇವರೇ ಮ್ಯಾನ್ಯುಯಲ್ ಆಗಿ ಅನ್ಲೋಡ್ ಮಾಡಬೇಕು.
ಮೇಲೆ ಹೊಡೆಯುತ್ತೆ. ಅನ್ಲೋಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅನ್ಲೋಡಿಂಗ್ ಮಾಡ್ತಾನೆ ಅವರು ಒಳಗಡೆಯಿಂದನೇ ಜೋಡಿಸ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಲೇಯಿಂಗ್ ಮಾಡ್ಕೊಬರೋಕ್ಕೆ. ಸೊ ಲೇಯಿಂಗ್ ಎಲ್ಲ ಮುಗೀತು. ಸೊ ಈಗ ಇದ್ರ ಮೇಲೆ ಎಮ್ ಸ್ಯಾಂಡ್ನ ಮತ್ತೆ ಹಾಕಿದ್ದಾರೆ ಲೈಟಾಗಿ. ಸೊ ಎಮ್ ಸ್ಯಾಂಡ್ನ ಹಾಕಿ ಅದ್ರ ಮೇಲೆ ವೈಬ್ರೇಟರಿಂದ ರೋಲಿಂಗ್ ಮಾಡ್ತಾಯಿದ್ದಾರೆ. ಸೊ ವೈಬ್ರೇಟರಿಂದ ರೋಲಿಂಗ್ ಮಾಡೋದು ಯಾಕೆ ಅಂದರೆ ಈಗ ಜಸ್ಟ್ ಅದು ಸೆಟ್ಟಿಂಗ್ ಆಗೋದಕ್ಕೆ ಸುತ್ತಿಗೆ ತೊಗೊಂಡು ಹೊಡೆದಾಗ ಆಗುತ್ತಿದ್ದು. ಫ್ರೀಯಾಗಿ ಗ್ಯಾಪ್ಗಳೆಲ್ಲ ಇದ್ದದ್ದನ್ನು ಆ ಒಳಗಡೆಗೆ ಗ್ಯಾಪ್ಗಳಿಗೆ ಈ ಎಮ್ ಸ್ಯಾಂಡು ಹೋಗಿ ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ. ಸೊ ಇದನ್ನು ಒಂದು 15 ಡೇಸ್, ಅದೇ ಅಟ್ಲೀಸ್ಟ್ ಮಿನಿಮಮ್ 7 ಡೇಸ್, ಮ್ಯಾಕ್ಸಿಮಮ್ 15 ಡೇಸ್ ಹಾಗೆ ಬಿಡಬೇಕು. ಜಸ್ಟ್ ಅದು ಮೂವ್ ಮಾಡ್ತಾ ಇರಬೇಕು, ಏನಾದರೂ ಐಟಮ್ ಅದು ಒಂದು ಗಾಡಿನ ಅಥವಾ ಇಡಿಸುಡಿಯಲ್ಲಿ ಕ್ಲೀನ್ ಮಾಡ್ತಾ ಇರಬೇಕು. ಅದು ಗ್ಯಾಪ್ಗಳಿಗೆಲ್ಲ ಎಮ್ ಸ್ಯಾಂಡ್ ಪುಡಿ ಹೋಗಿ ಕುತ್ಕೋಬೇಕು. ಆಗ ಇದು ಟೈಟಾಗಿ ಫಿಟ್ಮೆಂಟ್ ಬರುತ್ತೆ, ಯಾವುದೇ ರೀತಿ ಎದೋಳೋದಿಲ್ಲ. ಸೊ ಅದಕ್ಕೋಸ್ಕರ ವೈಬ್ರೇಟರ್ ಆಗ್ತಾ ಇರೋದು. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬೇಕಿದ್ರೆ ನಿಮಗೆ ನಾನು ಮಾಡಿಸಿರೋಂಥ ಎಲ್ಲ ವರ್ಕದು ಕಂಪ್ನಿಗಳದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಳಗಡೆ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡಿದ ನಂತರ ಹೇಗೆ ಕಾಣುತ್ತೆ ಅನ್ನೋ ಪ್ರೋಸೆಸ್ ಮತ್ತು ಎಲ್ಲ ಹೇಗಾಗಿದೆ ಅಂತ ವರ್ಕದ್ದು ಪ್ರೋಸೆಸ್ನ ತೋರಿಸ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಮೈ ಚಾನಲ್.
ಈ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ ಮಾಡಿ. ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.